ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಿಮ್ಮ ಇಡೀ ದಿನ ಉಲ್ಲಾಸ ಉತ್ಸಾಹದಿಂದ ತುಂಬಿರಬೇಕಾದ್ರೆ ನಿಮ್ಮ ಮನಸ್ಸು ಒಂದು ಇಡೀ ದಿನ ಏನು ಒಳ್ಳೆ ರೀತಿಯಲ್ಲಿ ನೀವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅದು ಸಕ್ಸಸ್ ಆಗೋಕ್ಕೆ ಮತ್ತು ಇಡೀ ದಿನ ನಿಮ್ಮನ್ನು ಹುರುಪಿನಿಂದ ಇಡೋಕ್ಕೆ ಈ ಒಂದು ಮಂತ್ರ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಹಾಗೆಯೇ ಆ ಮಂತ್ರದ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡ್ತಾ ಇದ್ದೀವಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಇಂಥ ವೀಡಿಯೋಗಳನ್ನು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಾಗ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬಹುದು. ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಡೀಟೇಲ್ ಆಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ಸಮಸ್ಯೆ ಅಂದರೆ ಆ ಪ್ರಶ್ನೆ ಕರೆಕ್ಟ್ ಆಗಿದ್ದರೆ, ನನಗೆ ಅರ್ಥವಾಗುವಾಗಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡ್ತೇನೆ. ಸಮಯದ ಅಭಾವನೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಅದರ ಪ್ರಶ್ನೆ ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಪ್ರಶ್ನೆಯನ್ನು ಕೇಳಬಹುದು. ಹಾಗೆಯೇ ವಾರಕ್ಕೊಮ್ಮೆ ನನ್ನ ಒಂದು ರೆಗ್ಯುಲರ್ ಆಗಿ ಯಾರು ನನಗೆ ಮೆಸೇಜ್ ಮಾಡ್ತಾರೆ, ಅಂದರೆ ಯಾವುದೇ ಒಂದು ಮಂತ್ರ, ಅಂದರೆ ಶಿವದೇವರ ಮಂತ್ರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗ್ಬೋದು, ಏನೇ ಒಂದು ದೇವರ ರಿಲೇಟೆಡ್ ಮೆಸೇಜ್ ಮಾಡುವಂಥದ್ದು, ಅಂಥವರ ಒಂದು ಹೆಸರನ್ನು ನಾನು ವಾರಕ್ಕೊಮ್ಮೆ ಸೋಮವಾರದ ದಿನದಂದು ಓದಿ ಹೇಳುವಂಥದ್ದು. ಎಲ್ಲರ ಮೇಲೆ ಕೂಡ ನಾನು ನಂಬಿಕೊಂಡು ಬರುವಂತಹ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದವಿರುತ್ತೆ. ಈ ಒಂದು ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಯಾಕಂದರೆ ದಿನಾಲೂ ನನಗೆ ಮೆಸೇಜ್ ಮಾಡುವಂಥದ್ದು, ಹಾಗೆಯೇ ಅದನ್ನೊಂದು ಚಂದವಾಗಿ ಅಂದವಾಗಿ ಬರೆದು ಕಳಿಸುವಂಥದ್ದು ಮಂತ್ರವನ್ನು ತುಂಬ ಖುಷಿಯಾಗುತ್ತೆ. ಶಶಿಕಲಾ ಆಗಿರ್ಬೋದು, ಅಕ್ಷತಾ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಒಂದು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಎಷ್ಟು ಚೆನ್ನಾಗಿ ಕಳಿಸ್ತಾರೆ ಅಂದರೆ ಖುಷಿಯಾಗುತ್ತೆ. ಈ ಒಂದು ವಾರದಾಗೇ ಬೇರೆ ಎಲ್ಲರೂ ನನ್ನ ಒಂದು ನಾನು ಏನು ಹೆಸರು ಹೇಳ್ತೇನೆ ಅವರು ದಿನಾಲೂ ಮೆಸೇಜ್ ಮಾಡುವಂಥದ್ದು, ಅಂದರೆ ಶಿವದೇವರ ಒಂದು ಮಂತ್ರವನ್ನು ಬರೆದು ಕಳಿಸುವಂಥದ್ದು. ಅವರು ಯಾರು ಅಂದರೆ ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಅಕ್ಷತಾ ಶೆಟ್ಟಿ, ಬಿಂದು ಭಾರತಿ, ಶ್ರುತಿ, ಗುರುಸ್ವಾಮಿ, ವೈಷ್ಣವಿ, ವಿ ಲಕ್ಷ್ಮಿ, ಮಮತಾ, ಸುಮಿತ್ರಾ ಶೆಟ್ಟಿ, ಹಾಗೆಯೇ ವಿ ಅಂತ ಇರುತ್ತೆ, ಗೊತ್ತಿಲ್ಲ ಅವರ ಹೆಸರು ಏನು ಅಂತ. ಹಾಗೆಯೇ ಗಂಗವ್ವ ಹಿರೇಮಠ್, ಬಸನಗೌಡ, ಮಧುಶ್ರೀ, ಹಾಗೆಯೇ ನಾಗು, ಇವರೆಲ್ಲರೂ ಈ ಒಂದು ವಾರದಲ್ಲಿ ನನಗೆ ತುಂಬ ಮನೆ ಮಾಡಿದ್ದಾರೆ. ಆದರೆ ತುಂಬ ಒಂದು 2-3 ಸಲ ಮಾಡಿ ಅಥವಾ ಇಡೀ ವಾರ ಮಾಡಿರುವಂಥವರು ಇವರ ಮೇಲಿದೆ. ಇವರು ನನ್ನ ಪ್ರೀತಿ ವೀಕ್ಷಕರ ಜೊತೆಗೆ ಇವರ ಮೇಲಿದೆ ನನ್ನ ಶಿವದೇವರ ಕೊರಗಜ್ಜ ದೈವದ ವಿಶೇಷ ಆಶೀರ್ವಾದ ಅಂತ ಹೇಳ್ಬೋದು. ಎಲ್ಲ ವೀಕ್ಷಕರ ಮೇಲೇನೂ ಇದೆ. ಆದರೆ ಇವರ ಮೇಲೆ ಇವರು ದಿನಾಲು ಮೆಸೇಜ್ ಮಾಡುವಂಥದ್ದು ಅಲ್ವ, ವಿಶೇಷ ಪ್ರೀತಿ ಪಾತ್ರರು ಅಂತಲೇ ಹೇಳಬಹುದು. ಹಾಗೆಯೇ ದಿನಾಲು ಇಡೀ ದಿನ ಉಲ್ಲಾಸಭರಿತವಾಗಿ ಉತ್ಸಾಹಭರಿತವಾಗಿ ಇರಬೇಕು ಅಂದರೆ ಏನು ಮಾಡಬೇಕು, ಪ್ರಾತಃ ಕಾಲದಲ್ಲಿ ನಾವು ಎದ್ದ ತಕ್ಷಣ ಮೊಬೈಲ್ ನೋಡೋದಲ್ಲ. ಈಗಿನ ಕಾಲದಲ್ಲಿ ಏನು ಗೊತ್ತಾ, ಎದ್ದ ತಕ್ಷಣ ಮೊಬೈಲ್ ನೋಡೋದು ಅದು ಅಲ್ಲ. ಈ ಒಂದು ಮಂತ್ರವನ್ನು ನಿಮಗೆ 3 ಬಾರಿ ಆಗಿರ್ಬೋದು ಅಥವಾ 9 ಬಾರಿ ಆಗಿರ್ಬೋದು ಇದನ್ನು ಪಠನೆ ಮಾಡಿ ಎದ್ದ ತಕ್ಷಣ ಖಂಡಿತವಾಗ್ಲೂ ಏನಾಗುತ್ತೆ, ಆ ದಿನ ನಿಮಗೆ ತುಂಬಾ ಒಂದು ಒಳ್ಳೆಯ ದಿನವಾಗಿರುತ್ತೆ ಅಂತಲೇ ಹೇಳಬಹುದು. ತುಂಬ ಸುಲಭವಾದ ಮಂತ್ರ. ಯಾವತ್ತು ಮೊಬೈಲ್ ನೋಡಬಹುದು, ಅದು ಒಂದು ಮಟ್ಟಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದಲ್ಲ. ಮೊಬೈಲಲ್ಲಿ ನೀವು ಸ್ಕ್ರೀನಲ್ಲಿ ದೇವರ ಒಂದು ಫೋಟೋವನ್ನು ಹಾಕಿ ಅದನ್ನು ನೋಡಿ, ಆಗ ಆ ದಿನ ತುಂಬಾ ಏನಾಗುತ್ತೆ, ಚೆನ್ನಾಗಿರುತ್ತೆ. ಹಾಗೆಯೇ ಈ ಒಂದು ಮಂತ್ರವನ್ನು ಕೂಡ 3 ಅಥವಾ 9 ಬಾರಿ ಪಠನೆ ಮಾಡಿದರೆ ಎದ್ದ ತಕ್ಷಣ ತುಂಬಾ ಆ ದಿನ ನಿಮಗೆ ಪ್ರಫುಲ್ಲವಾಗಿರುತ್ತೆ, ಉತ್ಸಾಹಭರಿತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ದಿನ ಅಂತಲೇ ಹೇಳಬಹುದು. ಅದು ಹೇಗೆ ಅಂದರೆ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯ ಅನ್ನದಾತಾರಂ ಪ್ರಾತಃ ಪಶ್ಯತ್ಪತಿ ವ್ರತಾಂ. ಇನ್ನೊಂದು ಸಲ ಹೇಳ್ತೇನೆ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯ ಅನ್ನದಾತಾರಂ ಪ್ರಾತಃ ಪಶ್ಯತತ್ಪಿ ವ್ರತಾಂ. ಇದನ್ನು ಒಂದು 3-4 ದಿವಸ ನೋಡಿ ಹೇಳ್ಬೋದು. ಅನಂತರ ನಿಮಗೆ ಅದು ದಿನಾಲು ಹೇಳಿ ಅದು ಅಭ್ಯಾಸವಾಗಿರುತ್ತೆ. ಈ ಥರ ಒಂದು ಮಂತ್ರಗಳನ್ನೆಲ್ಲ ಹೇಳಿದರೆ ತುಂಬಾ ಆ ದಿನ ಏನಾಗಿರುತ್ತೆ, ನಿಮಗೆ ಒಳ್ಳೆಯದಾಗಿರುತ್ತೆ. ನಮಗೆ ಏನೇ ಆದರೂ ಕೂಡ ಬೆಳಗ್ಗೆ ಯಾವ ಥರ ಹೇಳ್ತೇವೆ, ಯಾವ ಮನಸ್ಸಿನಿಂದ ಹೇಳ್ತೇವೆ, ಅದೇ ಥರ ಆ ದಿನ ಇರುತ್ತೆ ಅನ್ನೋದು ಸತ್ಯ ಅಲ್ವಾ. ಪಾಸಿಟಿವ್ ಆಗಿ ಇದ್ದರೆ, ಬೆಳಗ್ಗೆ ನಾವು ಇದ್ದ ತಕ್ಷಣ ಏನೋ ಪಾಸಿಟಿವ್ ಆಗಿ ನಮ್ಮ ಮೈಂಡ್ ಇದ್ದರೆ ಆ ದಿನ ಇಡೀ ಪಾಸಿಟಿವ್ ಆಗಿರುತ್ತೆ. ಯಾವತ್ತು ನೆಗೆಟಿವ್ ಆಗಿರುತ್ತೆ ಆ ದಿನ ಇಡೀ ನೆಗೆಟಿವ್ ಆಗಿರುತ್ತೆ. ಅದಕ್ಕೆ ಆದಷ್ಟು ಈ ಮಂತ್ರಗಳನ್ನೆಲ್ಲ ಪಠನೆ ಮಾಡಿದರೆ ತುಂಬಾ ಒಂದು ಪಾಸಿಟಿವ್ ಆಗಿರುತ್ತೆ ಆ ದಿನ ಅಂತಲೇ ಹೇಳ್ಬೋದು. ಈ ಥರ ಬೇರೆ ಇದಕ್ಕೆ ನಾನು ಮಂತ್ರವನ್ನು ಹೇಳ್ತಾ ಇರ್ತೇನೆ ಮುಂದಿನ ದಿನಗಳಲ್ಲಿಯೂ ಕೂಡ. ಎಲ್ರಿಗೂ ಧನ್ಯವಾದಗಳು.